ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವೇ ಹೋಗ್ತಿರೋದು ಹಾಸನದ ಹತ್ರ ಇರುವಂಥ ಮಾವನೂರು ಮಲ್ಲೇಶ್ವರ ಬೆಟ್ಟಕ್ಕೆ. ಇದು ಮಲ್ಲಪ್ಪನ ಬೆಟ್ಟ ಅಂತಲೇ ಫೇಮಸ್ಸು, ಅಥವಾ ಮಾವನೂರು ಬೆಟ್ಟ ಅಂತಲೂ ಸಹ ಫೇಮಸ್ ಆಗಿರುವಂಥದ್ದು. ಇದು ಹಾಸನದಿಂದ 30 ಕಿಲೋಮೀಟ್ರ್ ದೂರ ಆಗುತ್ತೆ. ಇದು ಕಾರೆಕೆರೆ ಗೇಟು. ಇಲ್ಲಿಂದ ರೈಟಿಗೆ ಹೋದರೆ 8 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಬೆಟ್ಟ. ಸೀದಾ ಒಂದೇ ರೋಡು, ಮತ್ತು ಮುಂದೆ BJ ಮಾರನಹಳ್ಳಿ ಅಂತ ಒಂದು ಊರು ಸಿಗುತ್ತೆ, ಅಲ್ಲಿ ಲೆಫ್ಟಿಗೆ ತಗೋಬೇಕು. ಇಲ್ಲೆಲ್ಲೂ ಡಿವಿಯೇಷನ್ ತಗೋಬಾರ್ದು, ಸೀದಾ ಒಂದೇ ರೋಡಲ್ಲಿ ಹೋಗಬೇಕು. ಅಲ್ಲಿ ದೂರದಲ್ಲೇ ಬೆಟ್ಟ ಕಾಣ್ತಿತ್ತಲ್ಲ, ಸೊ ಆರಾಮಾಗಿ ಹೋಗ್ಬೋದು. ನನ್ನ ಚಾನಲಲ್ಲಿ ಈ ಬೆಟ್ಟದ ಬಗ್ಗೆ ಮೊದಲೇ ಒಂದು ವಿಡಿಯೋ ಹಾಕಿದ್ದೆ, ಬಟ್ ತುಂಬ ವರ್ಷ ಆದಮೇಲೆ ಮತ್ತೆ ಹೋಗ್ತಿರೋದ್ರಿಂದ ಇದೊಂದು ಸೆಕೆಂಡರಿ ವಿಡಿಯೋ ಅಂತಲೇ ಹೇಳ್ಬೋದು. ಇದು BJ ಮಾರನಹಳ್ಳಿ. ಇಲ್ಲಿ ಲೆಫ್ಟಿಗೆ ತಗೋಬೇಕಾಗುತ್ತೆ. ಇಲ್ಲಿ ಆರ್ಚು ಸಹ ಹಾಕಿದ್ದಾರೆ. ಇಲ್ಲಿಗೆ ಬಂದರೆ ಯಾರಿಗೇ ಆದರೂ ಗೊತ್ತಾಗುತ್ತೆ, ಯಾಕಂದರೆ ಇಲ್ಲಿ ಆರ್ಚ್ ಇದೆ. ಸೊ ಆರ್ಚಿಂದ ಒಳಗಡೆ ಹೋದರೆ ಸೀದಾ ಬೆಟ್ಟದ ಹತ್ರ ಹೋಗ್ಬೋದು. ಇಲ್ಲಿ ಲೆಫ್ಟಿಗೆ ತಗೋಬೇಕು. ಈ ಬೆಟ್ಟ ಏನಿದೆ ಮಾವನೂರು ಬೆಟ್ಟ, ಇದು ಚಂದ್ರಪಟ್ಟಣದಿಂದ 19 ಕಿಲೋಮೀಟ್ರ್ ದೂರ ಆಗುತ್ತೆ, ಮತ್ತು ಉದಯಪುರದಿಂದ 13 ಕಿಲೋಮೀಟ್ರ್ ದೂರ ಆಗುತ್ತೆ. ಇಲ್ಲಿಗೆ ಮಳೆ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಫಾಗ್ ಬೀಳೋ ಟೈಮಲ್ಲೆಲ್ಲ ಸಖತ್ತಾಗಿ ಕಾಣುತ್ತೆ. ಮತ್ತು ಫೋಟೋಶೂಟಿಗೆಲ್ಲ ತುಂಬ ಮಾಡಿಸಿದಂಥ ಜಾಗ ಅಂತಲೇ ಹೇಳ್ಬೋದು. ಈ ದೇವಸ್ಥಾನ ಇದೆಯಲ್ಲ, ಇಲ್ಲಿ ಲೆಫ್ಟಿಗೆ ತಗೋಬೇಕು. ಇನ್ನು ಸ್ಟ್ರೈಟ್ ಹೋದರೆ ಚಂದ್ರಪಟ್ಟಣಕ್ಕೂ ಹೋಗ್ಬೋದು. ಇಲ್ಲಿ ಲೆಫ್ಟಿಗೆ ತಗೊಂಡ್ರೆ ಸೀದಾ ಬೆಟ್ಟದ ಮೇಲೆ ಹೋಗುತ್ತೆ. ನಾವು ಹೋಗಿದ್ದು ಈಗ ಬೇಸಿಗೆ ಟೈಮ್, ಅಂದರೆ ಈಗ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಹೋಗಿರೋದ್ರಿಂದ ಅಂತ ಏನು ಗ್ರೀನರಿ ಇರೋಲ್ಲ. ಮಳೆ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಆ ಫಾಗ್ ಬೀಳೋ ಟೈಮಲ್ಲೆಲ್ಲ ಬಂದರೆ ಆ ವಿಂಡ್ ಮಿಲ್ ಏನಿದ್ದಾವೆ ತುಂಬ ಹೈಲೈಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ವೀಕೆಂಡಲ್ಲಿ ಬಂದರೆ ಒಂದಿನ ಪಿಕ್ನಿಕ್ಕು ಬಂದಂಗೂ ಆಗುತ್ತೆ, ಮತ್ತು ದೇವಸ್ಥಾನ ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಮಲ್ಲೇಶ್ವರನ ದರ್ಶನ ಮಾಡ್ಕೊಂಡೋಗೂ ಆಗುತ್ತೆ. ಪಾರ್ಕಿಂಗ್ ಎಲ್ಲ ಏನು ಸಮಸ್ಯೆ ಇಲ್ಲ, ದೊಡ್ಡದಾಗೇ ಇದೆ ಮೇಲ್ಗಡೆ ಪಾರ್ಕಿಂಗು. ಈ ದೇವಸ್ಥಾನಕ್ಕೆ 2 ಕಡೆಯಿಂದ ಎಂಟ್ರಿ ಇದೆ. ಇದು ಮಲ್ಲೇಶ್ವರ ಬೆಟ್ಟ ಅಥವಾ ಮಲ್ಲಪ್ಪನ ಬೆಟ್ಟ ಅಂತಲೇ ಫೇಮಸ್ ಆಗಿದೆ. ಇಲ್ಲಿ ತುಂಬ ಮದುವೆಗಳು ಮತ್ತಿನ್ನು ಹರಕೆ ಕೊಡೋದಾಗಲಿ, ಮುಡಿ ಕೊಡೋದಾಗಲಿ ಎಲ್ಲ ಮಾಡ್ತಾರೆ. ಈ ಬೆಟ್ಟ ಮಳೆ ಟೈಮಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ನಾನು ನಿಮಗೆ ಮುಂದೆ ಒಂದು ಡ್ರೋನ್ ಶಾಟ್ ಹಾಕ್ತಾ ಹೋಗ್ತೀನಿ. ಆ ಡ್ರೋನ್ ಶಾಟಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾವು ಬಂದಿದ್ದು ಸಂಜೆ ಟೈಮು, ಸೊ ಜಾಸ್ತಿ ಬಿಸಿಲಿಲ್ಲ, ಮತ್ತು ಹೆವಿ ಗಾಳಿ ಬೀಸುತ್ತೆ ಇಲ್ಲಿ ಮೇಲ್ಗಡೆ. ನೋಡ್ಬೋದು ಯಾವ ರೀತಿ ಕಾಣುತ್ತೆ ಮೇಲ್ಗಡೆಯಿಂದ ವ್ಯೂಸ್ ಅಂತ. ಫೋಟೋ ಶೂಟಿಗಂತೂ ಅಲ್ಟಿಮೇಟ್ ಜಾಗ ಅಂತಲೇ ಹೇಳ್ಬೋದು. ಮತ್ತು ಈ ಟೈಮಲ್ಲಿ ಸಂಜೆ ಟೈಮಲ್ಲೂ ನಾವು ಹೋದಾಗ ಬಾಗಿಲಾಕಿತ್ತು, ಸೊ ದೇವರ ದರ್ಶನ ಆಗಲಿಲ್ಲ. ನಂದು ಹಿಂದಿನ ವೀಡಿಯೋದಲ್ಲಿ ನಾನು ಒಳಗಡೆ ದೇವ್ರ ವಿಗ್ರಹ ಯಾವ ರೀತಿ ಇದೆ ಅಂತ ನಾನು ಫುಲ್ ವೀಡಿಯೋ ಹಾಕಿದ್ದೀನಿ. ಸೊ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಸಹ ಹೋಗಿ ನೋಡ್ಬೋದು. ಬಾಗಿಲಾಕಿದೆ, ಒಳಗಡೆ ದರ್ಶನ ಮಾಡೋಕ್ಕಾಗಲ್ಲ. ಇನ್ನು ಸುತ್ತ ಚಿಕ್ಕ ಪುಟ್ಟ ದೇವಸ್ಥಾನ ಇದ್ದಾವೆ. ಇನ್ನು ಈ ಆ್ಯಂಗಲಲ್ಲಂತೂ ದೇವಸ್ಥಾನ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಕಲ್ಲು ಬೆಂಚ್ಗಳನ್ನೆಲ್ಲ ಹಾಕಿದಾರಲ್ಲ, ಸೊ ಇಲ್ಲಿ ಕುತ್ಕೊಂಡ್ರೆ ಆ ಕಡೆ ವಿಂಡ್ ಮಿಲ್ಲು ಒಂದು ಲೈನ್ ಬರುತ್ತೆ, ಅದು ಫೋಟೋದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಮೇಲ್ಗಡೆ ಹೆವಿ ಗಾಳಿ ಬೀಸುತ್ತೆ. ಸೊ ಹಂಗಾಗಿ ಮಳೆ ಟೈಮಲ್ಲಿ ಬಂದ್ರಂತೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಇದು ಮೇಲಿಂದ ವ್ಯೂ.
ಆಲ್ಮೋಸ್ಟ್ ಆಲ್ ಪ್ರತಿದಿನ ಜನ ಇದ್ದೇ ಇರ್ತಾರೆ. ಇದು ಸುತ್ತ ಹಚ್ಚ ಹಸಿರಿಂದ ತುಂಬಿರುವಂತಹ ಬೆಟ್ಟ ಅಂತಲೇ ಹೇಳ್ಬೋದು. ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇದು ಮೇನ್ ಮಲ್ಲಪ್ಪನ ಗುಡಿಯ ಎಂಟ್ರೆನ್ಸ್ ಇದು. ಇನ್ನು ಇದು ವೀರಭದ್ರ ಸ್ವಾಮಿಯ ಗುಡಿ. ಇನ್ನು ಏನು ದೂರದಲ್ಲಿ ಕಾಣ್ತಾ ಇರೋದಂಥದ್ದೇ ಚಂದ್ರಪಟ್ಟಣ. ಅದು ತುಂಬ ಹತ್ರ ಆಗುತ್ತೆ ಚಂದ್ರಪಟ್ಟಣದಿಂದ ಬಂದೋಗೋದಕ್ಕೆ. ಬೆಂಗಳೂರು ಟು ಹಾಸನ ಬರುವಂಥ ಹೈವೇಯಿಂದ ಜಸ್ಟ್ 8 ಕಿಲೋಮೀಟ್ರ್ ದೂರದಲ್ಲಿ ಇದಿರುವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಾಧ್ಯ ಆದಷ್ಟು ವಿಸಿಟ್ ಮಾಡಿ. ನನ್ನ ಚಾನಲಲ್ಲಿ ಇರುವಂಥ ವೀಡಿಯೋನ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅದರಲ್ಲಿ ಫುಲ್ ವಿಡಿಯೋ ಇದೆ. ಇದು ಪಾರ್ವತಿ ದೇವಸ್ಥಾನ, ಇದು ಗಣೇಶನ ದೇವಸ್ಥಾನ. ಈ ಆ್ಯಂಗಲಲ್ಲಂತೂ ಇಲ್ಲಿ ಫೋಟೋ ತಗೊಳ್ಳೋಕ್ಕಂತೂ ತುಂಬ ಚೆನ್ನಾಗಿದೆ. ಇನ್ನು ಇದು ಮುಡಿ ಕೊಡುವಂಥ ಜಾಗಕ್ಕೆ ಆಡೆ. ಮುಡಿ ಕೊಡುವಂಥವರೆಲ್ಲ ಟಿಕೆಟ್ ತೊಗೊಂಡು ಇಲ್ಲಿ ಮುಡಿ ಕೊಡಬೇಕು. ಈ ದೇವಸ್ಥಾನಕ್ಕೆ 2 ಕಡೆಯಿಂದನೂ ಸ್ಟೆಪ್ಸು ಕೊಟ್ಟಿದ್ದಾರೆ. ಸೊ 2 ಕಡೆಯಿಂದನೂ ಹತ್ಬೋದು. ಮತ್ತು ತುಂಬ ವಿಶಾಲವಾಗಿ ಇರೋದ್ರಿಂದ ಎಷ್ಟೇ ಜನ ಬಂದರೂ ಮೇಂಟೈನ್ ಆಗುತ್ತೆ. ಮತ್ತು ಫೋಟೋಶೂಟಿಗೆಲ್ಲ ಏನು ತೊಂದರೆ ಆಗಲ್ಲ. ಸಾಧ್ಯ ಆದಷ್ಟು ಮಳೆ ಟೈಮಲ್ಲಿ ಬಂದರೆ ಅಥವಾ ಅರ್ಲಿ ಮಾರ್ನಿಂಗ್ ಬಂದರೆ ತುಂಬ ಚೆನ್ನಾಗಿರೋ ನೇಚರ್ನ ಎಂಜಾಯ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಾಧ್ಯ ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.